ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳು, ಈಗ ನೋಡ್ತಾ ಹೋಗೋಣ. ನಿನ್ನೆ ನಡೆದಿರುವಂಥ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ ವಿತ್ ಕೀ ಆನ್ಸರ್. ಇದು ಬೆಂಗಳೂರಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಬೆಂಗಳೂರು ಕಾಲೇಜು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಮೊಹಮ್ಮದ್ ಝೇದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿದ್ಯಾರ್ಥಿ ಹಾಗೂ ಇವರ ಗೆಳೆಯ ಇಬ್ಬರು ಕೂಡ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡುತ್ತಿರುವಂಥದ್ದು. ಫಿಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸು, ಇಂಗ್ಲೀಷು, ಈ ರೀತಿಯಾಗಿ ಬಹಳ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಬನ್ನಿ ಈಗ ನೋಡ್ತಾ ಹೋಗೋಣ. ಎ ಮಿರರ್ ಈಸ್ ಆಲ್ವೇಸ್ ಪ್ರೊಡ್ಯೂಸಿಂಗ್ ಅ ವರ್ಚುವಲ್ ಡೈಮೆನ್ಷಡ್ ಇಮೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ದ ಮಿರರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾನ್ವೆಕ್ಸ್ ಮಿರರ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಪವರ್ ಆಫ್ ಎ ಲೆನ್ಸ್ ಈಸ್ ಡ್ಯಾಶ್. Question number 2, right answer is inversely proportional to the focal length is the right answer. Question number 3, according to Huygens principle, the energy of the wave travels in a direction. That is right answer is question number 3, option A, that is perpendicular to the wave front is the right answer. Question number 4, polarization property is shown only by dash. That is transverse waves is the right answer. Question number 5, charge of photon is dash. Right answer is neutral. That is option C. Question number 6, a n-type semiconductor is dash. Electrically neutral is the right answer. Option B is the right. ವಿದ್ಯಾರ್ಥಿಗಳೇ, ಎಲ್ಲ ಕೀ ಆನ್ಸರ್ಗಳನ್ನು ನಮ್ಮ ಮೊಹಮ್ಮದ್ ಝೇದ್ ಅವರ ಗೆಳೆಯ ಇದ್ದಾರಲ್ವ, ಅವರು ನಮಗೆ ಕಳಿಸಿಕೊಟ್ಟಿರುವಂಥದ್ದು. ಅವರು ರ್ಯಾಂಕ್ ಸ್ಟೂಡೆಂಟ್ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಏನಾದರೂ ತಪ್ಪು ಕಂಡು ಬಂದಲ್ಲಿ ಸುಮ್ಮನೆ ಕಮೆಂಟ್ ಹಾಕ್ಬಿಟ್ರು ತಪ್ಪು ಅಂತ. ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಯಾರಾದರೂ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪ್ರಕಾರ 100% ಸರಿಯಾದ ಉತ್ತರಗಳು ಇದ್ದಾವೆ. ಯಾರಿಗಾದರೂ ಇದು ತಪ್ಪು ಅಂತ ಅನಿಸಿದರೆ ಕಮೆಂಟ್ ಮುಖಾಂತರ ತಾವುಗಳು ಅದನ್ನು ರೆಕ್ಟಿಫೈ ಮಾಡಬಹುದಾಗಿದೆ. ಕ್ವಶನ್ ನಂಬರ್ 6, ಎ ಎನ್ ಟೈಪ್ ಸೆಮಿಕಂಡಕ್ಟರ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಆಸ್ ಸೂನ್ ಆಸ್ p-n junction is formed, migration of electrons from n to p side and holes from p to n side produces dash. diffusion current is the right answer is option A. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID all-in-one-pdf-99@gmail.com ಆಗಿರುತ್ತೆ. ನಿಮ್ಮ ಕಾಲೇಜಿನಲ್ಲಿ ಯೂನಿಟ್ ಟೆಸ್ಟು ಆದ ತಕ್ಷಣ ನಮ್ಮ ಮೇಲ್ IDಗೆ ನಿಮ್ಮ ಹೆಸರು ಕ್ವಶನ್ ಪೇಪರ್ ಮೇಲೆ ಬರೆದು ಕಳಿಸಿಕೊಡಿ ಅಂತ ಒಂದು ರಿಕ್ವೆಸ್ಟು. ಧನ್ಯವಾದಗಳು. ಬನ್ನಿ ಈಗ fill in the blanks ಅನ್ನು ನೋಡೋಣ. ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಫಾರ್ ಆಲ್. ಆಯಿತಾ? ಬನ್ನಿ ಕ್ವಶನ್ ನಂಬರ್ 8, ದಿ ಮ್ಯಾಗ್ನಿಫಿಕೇಷನ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್ ಟು ಫೋಕಲ್ ಲೆಂತ್ ಆಫ್ ಐ ಲೆನ್ಸ್. ರೈಟ್ ಆನ್ಸರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಆಯಿತಾ? ಕ್ವಶನ್ ನಂಬರ್ 9, ದಿ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ around the edges of an obstacle is called dash. Right answer is matter waves is the right answer is matter waves. Question number 10, the waves associated with the material particle in motion are called dash. Right answer is matter waves is the right answer. Question number 8, answer is inversely proportional. Question number 9, that is diffraction is the right answer. Question number 10, matter waves is the right answer. ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಪಾರ್ಟ್ ಎ ಕಂಪ್ಲೀಟೆಡ್, 10 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಪಾರ್ಟ್ ಬಿ ನಲ್ಲಿ ವಿದ್ಯಾರ್ಥಿಗಳೇ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ನೋಡಬಹುದು. ಮೆನ್ಷನ್ ಎನಿ 2 ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಇದೆ. ರೈಟ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ಮಾಲೋಸ್ ಲಾ ಆಫ್ ಪೋಲರೈಸೇಷನ್ ಆಫ್ ಲೈಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. Mention the 2 types of electron emission. What is a semiconductor? Give an example. ಹೌದಲ್ವಾ? ಈಗ ನಾವು ಪಾರ್ಟ್ ಸಿ ಕಡೆಗೆ ಹೋದರೆ ಡಿರೈವ್ ದ ರಿಲೇಷನ್ ಆಫ್ f(r)/2 ಇನ್ ದ ಕೇಸ್ ಆಫ್ ಎ ಕಾನ್ವೇವ್ ಮಿರರ್ ಅಂತ ಇದೆ. ಡಿರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಫಾರ್ ಎ ಪ್ಲೇನ್ ವೇವ್ ಯೂಸಿಂಗ್ ಹ್ಯೂಜಿನ್ಸ್ ಪ್ರಿನ್ಸಿಪಲ್ ಅಂತ ಇದೆ. ಮೆನ್ಷನ್ ದ 3 ಡಿಫ್ರೆನ್ಸ್ ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಇದೆ. ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಫೋಟಾನ್ EV whose wavelength is 4000. ಆಯಿತಾ? ಧನ್ಯವಾದಗಳು.
ನಿಮಗೆ ನನಗಿಂತ ಜಾಸ್ತಿ ಗೊತ್ತು ವಿದ್ಯಾರ್ಥಿಗಳೇ. ಇದು ನಮ್ಮ ಮೇಲ್ ಐ ಡಿ all-in-one-pdf-99@gmail.com. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೀರಿ. ಹಾಗೂ ಮಾಡಲ್ ಕ್ವಶನ್ ಪೇಪರ್ಸ್ಗಳ ಕೀ ಆನ್ಸರ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಆಲ್ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ವಿತ್ ದಟ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್. ಧನ್ಯವಾದಗಳು.